ತಾವೆಲ್ಲ ತಮ್ಮ ಕಷ್ಟ ದುಃಖಗಳನ್ನು ಹೇಳಿದಿರಿ ನಮ್ಮ ಮುಂದೆ. ಇವತ್ತು ಮಳೆ ಬರಲಾರದ ಸಂಕಷ್ಟ ಒಂದು ಕಡೆ ಆದ್ರೆ ಸರ್ಕಾರದಿಂದ ಯಾವುದೇ ರೀತಿ ಸರ್ಕಾರ ಆಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ, ಬ್ಯಾಂಕಿನವರಾಗಲಿ ಯಾವುದೇ ಸ್ಪಂದನೆ ಇಲ್ಲ. ಇದು ನಿಜವಾಗ್ಲೂ ನರಸತ್ತ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇವತ್ತು ರೈತರು ಇಷ್ಟೊಂದು ಸಂಕಷ್ಟದಲ್ಲಿದ್ದಾಗೂ ಒಬ್ಬ ಅಧಿಕಾರಿ ಸಹಿತ ನಿಮ್ಮ ಮನೆ ಬಾಗಿಲಿಗೆ ಬರಲಾರ್ದಂತಹ ದುಸ್ಥಿತಿ ಈ ಸರ್ಕಾರಕ್ಕೆ ಇದೆ. ಹೋದ್ರೆ ಏನ್ ಕೇಳ್ತಾರೇನಪ್ಪ ರೈತರು ಅನ್ನುವಂತ ಹೆದರಿಕೆ ಅವ್ರಿಗಿದೆ. ಕೇಳಿದ್ರೆ ಏನ್ ಕೊಡಕ್ ಆಗೋದಿಲ್ಲಪ್ಪ ನಮ್ಮಲ್ಲಿ ಅನ್ನೋದು ನೋಡ್ತಾ ಇದೆ. ಇವತ್ತು ಅಷ್ಟೊಂದು ಏನೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಸರ್ಕಾರ ತಂದ್ರು, ಆ ಕಡೆ ಗ್ಯಾರಂಟಿಗಳಿಲ್ಲ, ಈ ಕಡೆ ಅಭಿವೃದ್ಧಿನೂ ಇಲ್ಲ, ಈ ಕಡೆ ರೈತರ ಬಾಯಿಗೂ ಮಣ್ಣು ಹಾಕಿದ್ದಾರೆ. ಮೂರು ಕೆಲಸ ಈ ಸರ್ಕಾರದಿಂದ ಆಗಿದೆ. ನಾವು ವಿರೋಧ ಪಕ್ಷದವರಾಗಿ ನಮ್ಮ ನಾಯಕರಾದಂತಹ ವಿಜೇಂದ್ರ ಅವರು, ಸಿ ಟಿ ರವೀಣ್ಣನವರು, ಅಶೋಕ್ ಸಾಹೇಬರು, ದೊಡ್ಡನಗೌಡ ಪಾಟೀಲ್ ನೇತೃತ್ವದಲ್ಲಿ 100% ಈ ಸಾರಿ ವಿಧಾನಸಭೆಯಲ್ಲಿ ಬಾರ್ಕೋಲಿನ ಚಾಟಿ ಮುಟ್ಟಿಸುವಂತ ಕೆಲಸ ಈ ಸರ್ಕಾರಕ್ಕೆ ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಕರ್ತವ್ಯ. ಇವತ್ತು ವಿರೋಧ ಪಕ್ಷದವರ ಕರ್ತವ್ಯ ಸರ್ಕಾರನ ಎಚ್ಚರಿಸೋದು. ಆ ಎಚ್ಚರಿಸುವಂತ ಕೆಲಸ 100% ಈ ಸಾರಿ ವಿಧಾನಸಭೆಯಲ್ಲಿ ನಾವು ಮಾಡ್ತೀವಿ. ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೀವಿ. ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡೇ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಆಶ್ವಾಸನೆ ಕೊಡ್ತೀವಿ ನಾವು. ಇವತ್ತು ಯಾಕೆಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದನೆ ಇಲ್ಲ. ಏನಾದ್ರು ನೀರಾವರಿ ಮಾಡಿದೇನೋ, ನೀರಾವರಿನೂ ಮಾಡಿಲ್ಲ. ಏನಾದ್ರು NREG, BBG ರಾಮ್ಜಿಯಲ್ಲಿ ಏನಾದ್ರು ನೌಕರಿ ಕೊಟ್ಟಿದ್ದೇನೋ, ಅದನ್ನು ಕೊಟ್ಟಿಲ್ಲ. ಏನೂ ಕೆಲಸ ಮಾಡ್ತಾ ಇಲ್ಲ. ಕೂಲಿ ಕೆಲಸನೂ ಏನೋ ಉತ್ಪನ್ನ ಮಾಡುವಂತ ಕೆಲಸ ಮಾಡಿಲ್ಲ. ಯಾವುದೇ ರೀತಿಯ ಸರ್ಕಾರ ಈ ಸರ್ಕಾರಕ್ಕಿಲ್ಲ. ಸುಮ್ಮನೆ ಎಲ್ಲ ಹೋಗಿ ಬೆಂಗಳೂರು ಬಗ್ಗೆ ಬಿಡದಿ, ಟೌನ್ಶಿಪ್ ಬಿಡದಿತ್ತು. ನಮ್ಮ ಕಡೆ ನಾವು ಮಾಡಿದ್ರೆ ಅವ್ರಿಗೆ 2.5 ಕೋಟಿ ಕೊಡ್ತಾರಂತ. ನಾವು 50 ಲಕ್ಷ 1 ಎಕರೆ ಕೊಟ್ಬಿಡ್ತೀವಿ ಇವರಿಗೆ. ಇವತ್ತೆಲ್ಲ ಕೈ ಎತ್ಬಿಡ್ತೀವಿ. 50 ಲಕ್ಷ ಕೊಟ್ಬಿಡು, 1 ಎಕರೆ ಕೊಟ್ಬಿಡ್ತೀವಿ. ನಮ್ಗೆ ಯಾವ ಹೊಲನೇ ಬೇಡ. ಈಗ ನೀರಾವರಿನೂ ಕೊಡವಲ್ರಿ. ಇವತ್ತು ನಮ್ಮಲ್ಲಿ ಭೂಮಿ ತಗೊಳ್ರಿ. ಎಲ್ಲ ಬೆಂಗಳೂರು ಬಗಲಾಗ, ದಿಲ್ಲಿ ಬಗಲಾಗ ಅಲ್ಲಿ ತಗೊಂಡ್ರೆ ನಮಗೇನು ಬರ್ತದೆ? ನಮಗೆ ಈ ಕಡೆ ನೀರಿಲ್ಲ, ಕುಡಿಯಕ್ಕೆ ಸಹಿತ ಇವತ್ತು ಯಾವ ಯೋಜನೆನೂ ಮಾಡಿಲ್ಲ. ನಮಗೆ ಬೇಸಿಗೆ ಮುಗಿಯಕ್ ಬಂತು, ಇದುವರೆಗೂ ಯಾವುದೋ ಒಂದು ಬೋರ್ವೆಲ್ ಹಾಕ್ಸಕ್ ದುಡ್ಡು ಕೊಟ್ಟಿಲ್ಲ ಈ ಸರ್ಕಾರ. ಯಾವ ರೀತಿ ಜೀವನ ಮಾಡ್ಬೇಕು ನಾವು? ನಮಗೆ ಕಾಂಗ್ರೆಸ್ MLA ಕೊಟ್ಟಿಲ್ಲ, ನಮ್ಮ MLA ಕೊಡುವಂತ ದೂರ ಉಳಿತು. ಇಂಥ ಕಠಿಣ ಪರಿಸ್ಥಿತಿ ರೈತರು ಎದುರಿಸ್ತಾ ಇದ್ರೆ, ನಿಮ್ಮ ಜೊತೆ ನಾವು ಎದುರಿಸ್ತಾ ಇದ್ದೀವಿ. ಯಾಕಂದ್ರೆ MLA ಆದವ್ರು ನಮ್ದು ಸ್ವಲ್ಪ ಕರ್ತವ್ಯ ಇರ್ತದಲ್ಲ. ಬೋರ್ವೆಲ್ ಹಾಕ್ಸ್ಬೇಕು, ರೋಡ್ ಹಾಕ್ಸ್ಬೇಕು, ಡ್ರೈನ್ ಹಾಕ್ಸ್ಬೇಕು. ಜನ ಓದಲ್ಲಿ ಕೇಳ್ತಾರೆ. ನಾವು ಜನರಿಗೆ ಮುಖ ತೋರಿಸ್ತಾ ಇರುವಂತ ಪರಿಸ್ಥಿತಿ ನಮಗೂ ನಿರ್ಮಾಣ ಆಗಿದೆ. ಇಂಥ ನರಸಪ್ತ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಈ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ 100% ನಾವು ವಿರೋಧ ಪಕ್ಷದವರು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸಿ, ನಿಮ್ಮೆಲ್ಲರ ಏನು ತೊಂದರೆಗಳಿದೆ, ದುಃಖಗಳಿದೆ, ದುಮ್ಮಾನಗಳಿದೆ ಎಲ್ಲವೂ ತಾವು ಸಿ ಟಿ ರವೀಣ್ಣವ್ರಿಗೆ ಹೇಳಿದ್ವಿ. 100% ನಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಎರಡೂ ಸರ್ಕಾರಗಳಿಗೆ ಮುಟ್ಟಿಸಿ ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಆಗುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀವಿ. ನಮಸ್ಕಾರ. ದೊಡ್ಡನಗೌಡ ಸಾಹೇಬರು ಮಾತಾಡ್ತಾರೆ.